ಆಕಾಶ್ ಗಂಗಾ ತಂಡದಿಂದ ಸ್ಕೈ ಡೈವಿಂಗ್ ಪ್ರದರ್ಶನ ಕೂಡ ನಡೆಯಿತು. 8,000 ಅಡಿ ಎತ್ತರದಿಂದ ಹಾರಿದ ಯುದ್ಧ ವಿಮಾನ ನೋಡಿ. ಇನ್ನು MiG-21 ವಿಮಾನಗಳ ಅಂತಿಮ ವೈಮಾನಿಕ ಪ್ರದರ್ಶನ ಕೂಡ ನಡೆಯಿತು. 3 MiG ವಿಮಾನಗಳ ಬಾದಲ್ ತಂಡ, 4 MiG ವಿಮಾನಗಳ ಪಾಂಥರ್ ತಂಡದಿಂದ ಪ್ರದರ್ಶನ ಕೂಡ ನಡೆಯಿತು. ಅಂತಿಮವಾಗಿ ನಿವೃತ್ತ ವಿಮಾನಕ್ಕೆ ವೈಮಾನಿಕ ವಂದನೆಯನ್ನ ಕೂಡ ಹೇಳಲಾಯಿತು. ಇನ್ನು ಭಾರತೀಯ ವಾಯುಪಡೆಗೆ ಬಲ ತುಂಬಿದ್ದ ಮಿಗ್, ಭಾರತೀಯ ವಾಯುಪಡೆ ಅಂತ ಬಂದಾಗ MiG-21 ಅಂತ ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ವಿ ಚಿಕ್ಕ ವಯಸ್ಸಿನಿಂದ. ಸೊ ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು, ಎಷ್ಟು ಬಲವನ್ನು ತುಂಬಿತ್ತು ಭಾರತೀಯ ವಾಯುಪಡೆಗೆ ಅನ್ನೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. 1963ರಲ್ಲಿ ಮೊದಲ ಬಾರಿಗೆ ಭಾರತೀಯ ವಾಯುಪಡೆಗೆ ಮಿಗ್ ಸೇರ್ಪಡೆಯಾಗುತ್ತೆ. 1962ರ ಭಾರತ ಚೀನಾ ಯುದ್ಧದ ಬಳಿಕ ಮಿಗ್ ಯುದ್ಧ ವಿಮಾನ MiG-21 ಯುದ್ಧ ವಿಮಾನಗಳು ಸೇರ್ಪಡೆ ಆಗ್ತವೆ.